ವೆಲ್ಕಮ್ ಟು ನೆಕ್ಸ್ಟ್ ಡೇ ಗೈಸ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 7 ಗಂಟೆ ಅಷ್ಟರಲ್ಲಿ ನಾನು ಹೊಟ್ಟಿದ್ದು ಶಾರದಾಂಬೆ ನೋಡಕ್ಕೆ. ಅಂಡ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬೆಳಗ್ಗೆ ಮಳೆ ಬೇರೆ ಬರ್ತಿತ್ತು, ಆಹಾ ಅಂತ ಆಯ್ತು. ಅಂಡ್ ಈ ಮನೆಯವರು ಎಷ್ಟು ಲಕ್ಕಿ ಅಂತ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಶಾರದಾಂಬೆ ಟೆಂಪಲ್ ಕಾಣುತ್ತೆ. ಓ ಮೈ ಗಾಡ್, ಇಟ್ಸ್ ಅ ಬೆಸ್ಟ್ ಫೀಲಿಂಗ್ ಆಯ್ತಾ. ಐ ಹೋಪ್ ಅವ್ರು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಅಂತ. ಆನ್ ದಿ ವೇ ಹೋಗ್ತಾ ಸಿಕ್ಕಾಪಟ್ಟೆ ಮಕ್ಕಳು ಕಾಣಿಸಿದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ ನನಗಂತೂ ಆ ದಾರಿ, ಆ ವೆದರು, ಆಹಾ ಅಂತ ಇತ್ತು ನನಗೆ. ಅಂಡ್ ಸೆಕೆಂಡ್ ಟೆಂಪಲ್ ನಾವು ವಿಸಿಟ್ ಮಾಡಿದ್ದು ಅನ್ನಪೂರ್ಣೇಶ್ವರಿ ಟೆಂಪಲ್. ಇದು ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅರ್ಪಿ ಅವ್ರ ಜೊತೆ ಬಂದಿದ್ದೆ. ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬೆಳಗ್ಗೆ ಈ ವೆದರಲ್ಲಿ ದೇವ್ರನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ದರ್ಶನ ಮುಗಿಸಿ ತಿಂಡಿ ತಿಂದು ಒಂದ್ ಲೋಟ ಬಿಸಿ ಕಾಫಿ ಕುಡಿದು ನಾವು ಇನ್ನೊಂದು ಟೆಂಪಲ್ ಗೆ ಹೊರಟಿದ್ದಾಯ್ತು. ಅಂಡ್ ವ್ಯೂ ತುಂಬಾ ಚೆನ್ನಾಗಿತ್ತು, ರೋಡು ಸಕ್ಕತ್ತಾಗಿತ್ತು, ಫುಲ್ ಗಾರ್ಡ್ ಸೆಕ್ಷನ್ ಆಯ್ತು. ಆನ್ ದಿ ವೇ ಬರ್ತಾ ಆಕ್ಸಿಡೆಂಟ್ ಆಗೋಯ್ತು. ಈ ಹುಡುಗ ನಮ್ಮ ಮುಂದೆನೆ ಪಾಸ್ ಆಗಿದೆ ಆಯ್ತಾ. 2 ನಿಮಿಷ ಆಗಿಲ್ಲ ನೋಡೋಷ್ಟರಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಸದ್ಯ ದೇವ್ರದಿಂದ ಯಾರಿಗೂ ಏನೂ ಆಗಿರಲಿಲ್ಲ. ಅಂಡ್ ಸೀದಾ ನಾವು ಬಂದಿದ್ದು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಇದೇ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ತುಂಬಾ ಒಂಥರ ವೈಬ್ಸ್ ಇತ್ತು ನನಗೆ. ಅಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಧರ್ಮಸ್ಥಳಕ್ಕೆ. ಬಟ್ ಧರ್ಮಸ್ಥಳ ಕ್ಲೋಸ್ ಆಗಿತ್ತು, ವೇಟ್ ಮಾಡಬೇಕಿತ್ತು. ಆ ಗ್ಯಾಪ್ ಅಲ್ಲಿ ಊಟನ ಮುಗಿಸ್ಕೊಂಡು ಬಂದು ಒಂದು 40 ಮಿನಿಟ್ಸ್ ಲೈನ್ ಅಲ್ಲಿ ಕೂತು ವೇಟ್ ಮಾಡಿ ದರ್ಶನ ಮುಗಿಸ್ಕೊಂಡು ಮತ್ತೆ ಇನ್ನ 2 ಟೆಂಪಲ್ ವಿಸಿಟ್ ಮಾಡಬೇಕಿತ್ತು. ಸೊ ಆನ್ ದಿ ಹೋಗ್ತಾ ಒಂದು ಲೋಟ ಬಿಸಿ ಮತ್ತೆ ಕಾಫಿ ಕುಡಿದು, ಬಿಕಾಸ್ ಫುಲ್ ಮಳೆ ಬರ್ತಿತ್ತು. ನೆಕ್ಸ್ಟ್ ಟೆಂಪಲ್ ನಾನು ವಿಸಿಟ್ ಮಾಡಿದ್ದು ಗಣೇಶನ್ ಟೆಂಪಲ್. ಅಂಡ್ ಇದು ನನ್ನ 3rd ಟೈಮ್ ವಿಸಿಟ್ ಮಾಡ್ತಿರೋದು. ಗಣೇಶನ ಮಾತಾಡಿಸ್ಕೊಂಡು ನೋಡ್ಕೊಂಡು ನೆಕ್ಸ್ಟ್ ಟೆಂಪಲ್ ನಾವು ವಿಸಿಟ್ ಮಾಡಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ. ಇದೇ ಲಾಸ್ಟ್ ಟೆಂಪಲ್ ಆಗತ್ತು. ನಾನು ಹೋಗಿದ್ದು ಅಜ್ಜನ ನೋಡಕ್ಕೆ ಅಂತ. ಬಟ್ ದೇವ್ರು ನೋಡಿ ಎಲ್ಲರೂ ಕರ್ಸ್ಕೊಂಡ್ರು, ಸಕ್ಕತ್ತಾಗಿತ್ತು. ಅಂಡ್ 2 ಡೇಸ್ ಎಲ್ಲಾ ದೇವ್ರು ನೋಡಿ ತುಂಬಾ ಖುಷಿ ಆಯ್ತು ಮನಸ್ಸಿಗೆ. ಅಂಡ್ ಇದೇ ಆಗಿತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ವಿಡಿಯೋ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಓಕೆ ಬಾಯ್.